ಇನ್ನು ಇವತ್ತು ಬೀದರ್ ಜಿಲ್ಲೆಯ ಪವಿತ್ರ ಭೂಮಿಯಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಮತ್ತು ಚನ್ನಬಸವ ಪಟ್ಟದೇವರ ಸ್ಮರಣೋತ್ಸವ ವೇದಿಕೆಯು ಇಂದು ರಾಜಕೀಯ ಮತ್ತು ವೈಚಾರಿಕ ಸಮರಕ್ಕೆ ಸಾಕ್ಷಿಯಾಯಿತು. ಒಂದೆಡೆ ಸಾಮಾಜಿಕ ಸಮಾನತೆ ಹರಿಕಾರ ಬಸವಣ್ಣನವರ ತತ್ವಗಳು, ಇನ್ನೊಂದೆಡೆ ಇಂದಿನ ರಾಜಕೀಯ ನಾಯಕರ ಪರಸ್ಪರ ವಾಗ್ದಾಳಿಗಳು ಇಡೀ ಕಾರ್ಯಕ್ರಮದ ದಿಕ್ಕನ್ನೇ ಬದಲಾಯಿಸಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಅತ್ಯಂತ ಕಟುವಾದ ಮಾತುಗಳನ್ನು ಆಡಿದರು. ನಾವು ಬಸವಣ್ಣ ಅಂಬೇಡ್ಕರ್ ಅವರ ತತ್ವಗಳನ್ನು ಅನುಸರಿಸಬೇಕು, ಆದರೆ ಇಲ್ಲಿರುವ ಕೆಲವರು ಮನುವಾದವನ್ನ ಹೇರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ದೂರಿದರು. ಬೌದ್ಧ ಧರ್ಮವು ಭಾರತದಲ್ಲಿ ಹುಟ್ಟಿದ್ರು ಕೂಡ ವಿದೇಶಗಳಲ್ಲಿ ಬೆಳೆಯಿತು, ಆದರೆ ಇಲ್ಲಿನವರೇ ಆ ಧರ್ಮಕ್ಕೆ ಕಿರುಕುಳ ನೀಡಿ ಹಾಳು ಮಾಡಿದ್ರು ಅಂತ ಇತಿಹಾಸವನ್ನ ಕೆದಕಿದ್ರು. ಖರ್ಗೆ ಅವರ ಮಾತುಗಳಲ್ಲಿ ಪ್ರಸ್ತುತ ಆಡಳಿತ ವ್ಯವಸ್ಥೆಯ ವಿರುದ್ಧದ ಆಕ್ರೋಶ ಎದ್ದು ಕಾಣಿಸ್ತಾ ಇತ್ತು. ಆದರೆ ಖರ್ಗೆ ಅವರ ಭಾಷಣದ ನಂತರ ವೇದಿಕೆ ಏರಿದಂತ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಅತ್ಯಂತ ಜಾಣ್ಮೆಯಿಂದ ಉತ್ತರ ನೀಡಿದರು. ಖರ್ಗೆ ಅವರು ನನ್ನ ಹಳೆಯ ಸ್ನೇಹಿತರು, ಆದರೆ ಅವರಿಗೆ ಕಪ್ಪು ಮತ್ತು ಬಿಳಿ ಬಣ್ಣಗಳ ನಡುವೆ ವ್ಯತ್ಯಾಸ ಗೊತ್ತಿಲ್ಲದಂತೆ ಕಾಣಿಸ್ತಾ ಇದೆ ಅಂತ ವ್ಯಂಗ್ಯವಾಡಿದರು. ಅಷ್ಟಕ್ಕೆ ನಿಲ್ಲಿಸದೆ ಭಯೋತ್ಪಾದಕರು ಯಾರು ಮತ್ತು ಭಯೋತ್ಪಾದಕರಿಗೆ ಭಯ ಹುಟ್ಟಿಸೋರು ಯಾರು ಎಂಬ ವ್ಯತ್ಯಾಸವನ್ನು ಅವರು ಮರೆತಿದ್ದಾರೆ ಎಂದು ಹೇಳುವ ಮೂಲಕ ಪ್ರಧಾನಿ ಮೋದಿ ವಿರುದ್ಧದ ಖರ್ಗೆ ಅವರ ಟೀಕೆಗೆ ನೇರವಾದಂತಹ ಟಾಂಗನ್ನು ಕೂಡ ರಾಧಾಕೃಷ್ಣನ್ ಅವರು ನೀಡಿದರು. ಇನ್ನು ವೇದಿಕೆ ಮೇಲೆ ನಡೆದಂತ ಈ ಜಟಾಪಟಿಯು ಇಂದಿನ ಭಾರತದ ಎರಡು ವಿರುದ್ಧ ಸಿದ್ಧಾಂತಗಳನ್ನ ಪ್ರತಿಬಿಂಬಿಸುತ್ತದೆ. ಒಂದು ಕಡೆ ಹಳೆಯ ಸಂಪ್ರದಾಯವನ್ನ ಪ್ರಶ್ನಿಸುವ ಮತ್ತು ಸಮಾನತೆಯನ್ನ ಬಯಸುವ ಸಿದ್ಧಾಂತವಾದರೆ, ಇನ್ನೊಂದೆಡೆ ರಾಷ್ಟ್ರೀಯತೆ ಮತ್ತು ಕಠಿಣ ರಕ್ಷಣಾ ನೀತಿಯನ್ನ ಪ್ರತಿಪಾದಿಸುವಂತಹ ಸಿದ್ಧಾಂತ. ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ, ಮನುಷ್ಯನ ಏಳಿಗೆಗಾಗಿ ಧರ್ಮ ಹುಟ್ಟಿದೆ ಎಂಬ ಖರ್ಗೆ ಅವರ ಮಾತುಗಳು ಬಸವಣ್ಣನವರ ಕಾಯಕವೇ ಕೈಲಾಸ ತತ್ವಕ್ಕೆ ಹತ್ತಿರವಾಗಿದ್ದರೂ ಅದನ್ನು ರಾಜಕೀಯವಾಗಿ ಬಳಸಿಕೊಂಡ ರೀತಿ ಇದೀಗ ಚರ್ಚೆಗೆ ಗ್ರಾಸವಾಯಿತು. ಹಾಗಾಗಿ ಇಂದಿನ ಈ ಪ್ರೈಮ್ ಟೈಮ್ನ ಈ ಮೂರೂ ಸುದ್ದಿಗಳು, ಈ ಮೂರು ಘಟನೆಗಳು ಭಾರತದ ಮೂರು ಮುಖಗಳನ್ನು ತೋರಿಸ್ತದೆ. ಕೇದಾರನಾಥವು ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನ, ಪಹಲ್ಗಾಮ್ ಸೇಡಿನ ಕಥೆಯನ್ನ, ಭಾರತದ ಸೈನಿಕರ ಶಕ್ತಿಯನ್ನ ಮತ್ತು ಬೀದರ್ನ ಘಟನೆಯು ಭಾರತದ ವೈಚಾರಿಕ ಮತ್ತು ಪ್ರಜಾಪ್ರಭುತ್ವದ ಜೀವಂತಿಕೆಯನ್ನ ಎತ್ತಿ ಹಿಡಿಯುತ್ತದೆ. ದೇಶವು ಬದಲಾಗ್ತಿದೆ, ಸಿದ್ಧಾಂತಗಳು ಸಂಘರ್ಷಕ್ಕೀಡಾಗುತ್ತಿವೆ, ಆದರೆ ಭಾರತವು ಆತ್ಮವು ಇಂದಿಗೂ ಕೂಡ ಸನಾತನ ಮತ್ತು ಆಧುನಿಕತೆಯ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುತ್ತಿದೆ. ಈ ಮೂರು ಸುದ್ದಿಗಳೊಂದಿಗೆ ಇವತ್ತಿನ ಈ ಪ್ರೈಮ್ ಟೈಮ್ ಅನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಸಿಗ್ತೀನಿ. ಧನ್ಯವಾದಗಳು.